ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಚಿಕನ್ ಮಾಡೋದನ್ನು ಹೇಳಿಕೊಡ್ತೇನೆ. ಟೊಮೆಟೊ ಹಣ್ಣು 2, ಬೆಳ್ಳುಳ್ಳಿ, ಈರುಳ್ಳಿ 1, ಕರಿಮೆಣಸು, ಲವಂಗ, ಅರ್ಧ kg ಚಿಕನ್. ಈಗ ಇದನ್ನು ಈರುಳ್ಳಿ ಎಲ್ಲ ಗ್ಯಾಸ್ ಆನ್ ಮಾಡಿಕೊಳ್ಳೋಣ. ಈರುಳ್ಳಿ ಹುರಿದುಕೊಂಡು ಸ್ವಲ್ಪ ಎಣ್ಣೆ ಹಾಕಿಕೊಂಡು ಹುರಿದುಕೊಳ್ಳೋಣ. ಇದರಲ್ಲಿ ಟೊಮೆಟೊನು ಹಾಕಿ ಹುರಿದು ಚೆನ್ನಾಗಿ ಕೆಂಪಗೆ ಕಂದು ಬಣ್ಣ ಬರೋ ತನಕ ಹುರಿದ್ತೇವೆ. ಚಿಕನ್ ಗ್ರೇವಿ ಮಾಡ್ತೇವೆ ನಾನು. ಕಡಿಮೆ ಟೊಮೆಟೊ ಅವೆಲ್ಲ ಜಾಸ್ತಿ ಏನು ಕೊಬ್ಬರಿ ಅವೆಲ್ಲ ಬಳಸದೆ ಹಾಕ್ತೀವಿ. ಇದರಲ್ಲೇ ನಾವು ಇವೆಲ್ಲ ಹಾಕ್ತೀವಿ, ಮೆಣಸು, ಲವಂಗ, ಬೆಳ್ಳುಳ್ಳಿ ಹಾಕೋಣ. ಈರುಳ್ಳಿ ಜೊತೆ ಚೆನ್ನಾಗಿ ಎಲ್ಲ ಫ್ರೈ ಆಗ್ತಾವಲ್ಲ, ಮಿಕ್ಸರ್ಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಘಮ ಬರುತ್ತೆ. ನೋಡಿ ಹಾಕಿಷ್ಟೇ ತೆಗೆದಿಟ್ಕೊಳ್ಳೋಣ. ಸರಿ ಆಗಿತ್ತು. ಈಗ ಕುಕ್ಕರ್ ಇಟ್ಕೊಳ್ಳೋಣ. ಈಗ ಎಣ್ಣೆ ಹಾಕಿಕೊಳ್ಳೋಣ ಚಿಕನ್ ಮಾಡೋದಕ್ಕೆ. 2 ಸ್ಪೂನ್ ಎಣ್ಣೆ. ಇದಕ್ಕೆ 1-2 ಬೆಳ್ಳುಳ್ಳಿ, ಪಲಾವ್ ಎಲೆ ಹಾಕಿಕೊಳ್ಳೋಣ. ಈಗ ಚಿಕನ್ ಹಾಕಿಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ.
ಸ್ವಲ್ಪ ಅರಿಶಿನ, ಒಂದು ಸ್ಪೂನ್ ಅರ್ಧ ಸ್ಪೂನ್ ಅರಿಶಿನ ಹಾಕೋಣ. ಸ್ವಲ್ಪ ಧನಿಯಾ ಪುಡಿ ಹಾಕಿಕೊಳ್ಳೋಣ. ಒಂದು ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು. ಇದೆಲ್ಲವನ್ನು ಮಿಕ್ಸ್ ಮಾಡ್ತೀವಿ. ಇದು ಚೆನ್ನಾಗಿ ಕರಗೋದ್ರೊಳಗೆ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಬರೋಣ. ಹುರಿದಿಟ್ಕೊಂಡಂಥ ಈರುಳ್ಳಿ, ಟೊಮೆಟೊ ಈಗ ನೋಡಿ ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಂಡಿದ್ದೀವಿ. ಹೋಗಿ ಚಿಕನ್ದಾಗ ಹಾಕ್ಕೊಂಡು ಬರೋಣ. ಇದು ಮಿಕ್ಸರ್ಗೆ ಹಾಕ್ಕೊಂಡಿವಲ್ಲ, ರುಬ್ಬಿಟ್ಕೊಂಡು ಮಿಶ್ರಣವನ್ನು ಅದಕ್ಕೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದೆಲ್ಲ ಚೆನ್ನಾಗಿ ಕರಗೋಕ್ಕೆ ಒಂದು 10 ನಿಮಿಷ ಬಿಟ್ಟು ಮುಚ್ಚಿಟ್ಕೊಳ್ಳೋಣ. ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ, ಕರಗಿದೆ. ಇದಕ್ಕೆ ನಾವು ನಮ್ಮನೇಲಿ ಸ್ವಲ್ಪ ಖಾರ ಜಾಸ್ತಿ ತಿಂತಾರೆ, ಅದಕ್ಕೆ ನಾನು 2 ಸ್ಪೂನ್ ಖಾರ ಪುಡಿಯನ್ನು ಹಾಕಿಕೊಡ್ತೇನೆ. ಅಷ್ಟು ಖಾರ ಪುಡಿ. ನಮ್ಗೆ ಇಷ್ಟೇ ಸಾಕ ಅಂದರೆ ಇಷ್ಟೇ ಸರಿ ಮಾಡ್ಬೋದು. ಇಲ್ಲ ಸ್ವಲ್ಪ ನಮ್ಗೆ ತೆಳ್ಳಗೆ ಬೇಕಂದ್ರೆ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ. ಚೆನ್ನಾಗಿ ಒಂದು 5 ನಿಮಿಷ ಮುಚ್ಚಿಟ್ಕೊಳ್ಳೋಣ. 2 ವಿಸಿಲ್ ಆದರೆ ನೋಡಿ. ಚಿಕನ್ ಗ್ರೇವಿ ಎಷ್ಟು ಸಖತ್ತಾಗಿ ಬಂದಿದೆ. ಚಪಾತಿ, ರೊಟ್ಟಿ ಅನ್ನ ಜೊತೆಗೆ ಸೂಪರಾಗಿದೆ. ಒಮ್ಮೆ ನೀವು ಈ ಥರ ಮಾಡಿ ನೋಡಿ. ನಿಮಗೆ ಇಷ್ಟ ಆದರೆ ನಮ್ಮ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೊಡಿ. ಧನ್ಯವಾದಗಳು.